ನಮಸ್ಕಾರ. ನಾನು ನಿಮ್ಮ ಮಲನಗೌಡ ಮಾಲಿ ಪಾಟೀಲ್. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಸಾಲ ವಸೂಲಾತಿ ವಿಚಾರದಲ್ಲಿ ಬ್ಯಾಂಕ್ ಎನ್ಬಿಎಫ್ಸಿಗೆ ಆರ್ಬಿಐಯಿಂದ ಯಾವ ಆದೇಶ ಪ್ರಕಟವಾಗಿದೆ? ಈಗ ಯಾವ ಕಂಪನಿಯಲ್ಲಿ ಲೇ ಆಫ್ ಶುರುವಾಗಿದೆ? ಪತಂಜಲಿ ಆಯುರ್ವೇದ ಎಷ್ಟು ಉತ್ಪನ್ನಗಳ ಉತ್ಪಾದನೆಗೆ ಲೈಸೆನ್ಸ್ ಕ್ಯಾನ್ಸಲ್ ಆಗಿದೆ? ಈ ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫಿನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಗಳು ಕೂಡ ಇರುತ್ತೆ. ಬನ್ನಿ ಸುದ್ದಿಯ ಲಂಚ್ ಬಾಕ್ಸ್ ತೆರೆಯೋಣ. ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳಿಗೆ ಸಾಲ ವಸೂಲಿ ವಿಷಯದಲ್ಲಿ ಆರ್ಬಿಐ ಹೊಸ ಆದೇಶ. ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳು ಸಾಲ ವಸೂಲಾತಿ ವಿಷಯದಲ್ಲಿ ನ್ಯಾಯಯುತ ಮಾರ್ಗವನ್ನು ಅನುಸರಿಸುತ್ತಿಲ್ಲ ಎಂದು ಆರ್ಬಿಐ ಕಂಡುಕೊಂಡಿದೆ. ಮಾರ್ಚ್ 31, 2023ಕ್ಕೆ ಕೊನೆಗೊಳ್ಳುವ ವಿತ್ತ ವರ್ಷದ ಅವಧಿಯಲ್ಲಿ ಬ್ಯಾಂಕುಗಳು ಹಾಗೂ ಎನ್ಬಿಎಫ್ಸಿಗಳಂತಹ ಆಡಿಟ್ ಮಾಡಿದಾಗ ಅಕ್ರಮ ಪ್ರಾಸೆಸ್ಗಳು ಹಾಗೂ ಬಡ್ಡಿ ಸಂಗ್ರಹಕ್ಕೆ ತಪ್ಪು ವಿಧಾನಗಳನ್ನು ಅನುಸರಿಸ್ತಾ ಇರುವುದು ಕಂಡುಬಂದಿದೆ. ಹೀಗಾಗಿ ಎಲ್ಲ ನಿಯಂತ್ರಿತ ಘಟಕಗಳಿಗೆ ಸಾಲ ವಿತರಣೆಯ ವಿಧಾನಗಳು, ಬಡ್ಡಿ ದರದ ಬಗ್ಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುವಂತೆ ಆರ್ಬಿಐ ಸೂಚನೆ ನೀಡಿದೆ. ಈ ಸೂಚನೆಯನ್ನ ಎಲ್ಲ ಕಮರ್ಷಿಯಲ್ ಬ್ಯಾಂಕುಗಳು, ಸಣ್ಣ ಹಣಕಾಸು ಬ್ಯಾಂಕುಗಳು, ಗ್ರಾಮೀಣ ಬ್ಯಾಂಕುಗಳಿಗೆ ನೀಡಲಾಗಿದೆ. ಬ್ಯಾಂಕುಗಳು, ಸಹಕಾರಿ ಬ್ಯಾಂಕುಗಳು ಮತ್ತು ಎನ್ಬಿಎಫ್ಸಿಗಳಿಗಂತೂ ಈ ಆದೇಶವನ್ನು ತಕ್ಷಣವೇ ಜಾರಿಗೊಳಿಸಿ ಎಂದು ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಸಿಸ್ಟಮ್ ಮಟ್ಟದಲ್ಲೇ ಬದಲಾವಣೆಗಳನ್ನು ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ಬಡ್ಡಿ ದರಗಳನ್ನು ವಿಧಿಸುವ ವಿಷಯದಲ್ಲಿ ಅಕ್ರಮ ವಿಧಾನದಲ್ಲಿ ಗ್ರಾಹಕರಿಗೆ ನ್ಯಾಯಯುತ ಅಥವಾ ಪಾರದರ್ಶಕತೆ ಇರುವುದಿಲ್ಲ ಎಂಬುದು ಆರ್ಬಿಐ ಅಭಿಮತ ಆಗಿದೆ. 9 ವರ್ಷಗಳಲ್ಲಿ 5.82 ಕೋಟಿ ಉದ್ಯೋಗ ಎನ್ಎಲ್ಬಿ ಸರ್ವೀಸಸ್. 2033ರ ವೇಳೆಗೆ, ಅಂದರೆ ಮುಂದಿನ 9 ವರ್ಷಗಳಲ್ಲಿ ದೇಶದಲ್ಲಿ ಟ್ರಾವೆಲ್ ಮತ್ತು ಟೂರಿಸಂ ಕ್ಷೇತ್ರದಲ್ಲಿ 5.82 ಕೋಟಿ ಉದ್ಯೋಗ ಸೃಷ್ಟಿಯಾಗಲಿವೆ ಹೀಗೆಂದು ನಿರೀಕ್ಷಿಸಲಾಗಿದೆ. ಕೊರೋನಾ ಸಮಯದಲ್ಲಿ 2020ರಲ್ಲಿ ಟೂರಿಸಂ ಸೆಕ್ಟರ್ನಲ್ಲಿ 3.9 ಕೋಟಿ ಉದ್ಯೋಗ ನಷ್ಟವಾಗಿದೆ. ಇದು ದೇಶದ ಒಟ್ಟು ಉದ್ಯೋಗದ 8% ಹೀಗೆಂದು ಎನ್ಎಲ್ಬಿ ಸರ್ವೀಸಸ್ ಸೋಮವಾರ ಬಿಡುಗಡೆ ಮಾಡಿದ ವರದಿಯಲ್ಲಿ ಹೇಳಲಾಗಿದೆ. ಸಾಂಕ್ರಾಮಿಕ ರೋಗದಿಂದ ಚೇತರಿಸಿಕೊಂಡ ನಂತರ ಟೂರಿಸಂ ಮತ್ತು ಟ್ರಾವೆಲ್ ಸೆಕ್ಟರ್ನಲ್ಲಿ ವೇಗವಾಗಿ ಸುಧಾರಣೆ ಕಂಡುಬಂದಿದೆ. ಈ ವಲಯ 2023ರ ಕ್ಯಾಲೆಂಡರ್ ವರ್ಷದಲ್ಲಿ 16 ಲಕ್ಷ ಹೆಚ್ಚುವರಿ ಉದ್ಯೋಗಗಳನ್ನು ಒದಗಿಸಿದೆ. ಜನವರಿ 2023ರಿಂದ ಟ್ರಾವೆಲ್ ಅಂಡ್ ಟೂರಿಸಂ ಸೆಕ್ಟರ್ನಲ್ಲಿ ದಿನಗೂಲಿ ಉದ್ಯೋಗದಲ್ಲಿ 14% ಹೆಚ್ಚಾಗಿದೆ. ಇದರಲ್ಲಿ ಅನುವಾದಕರು, ಛಾಯಾಗ್ರಾಹಕರು ಮತ್ತು ಟ್ರಾವೆಲ್ ಗೈಡ್ಗಳಿಗೆ ಅನ್ವಯ ಆಗುತ್ತೆ. ಮುಂದಿನ 2 ವರ್ಷಗಳಲ್ಲಿ ಈ ಸೆಕ್ಟರ್ನಲ್ಲಿ ಉದ್ಯೋಗ 20% ಹೆಚ್ಚಾಗುವ ನಿರೀಕ್ಷೆ ಇದೆ. ಓಲಾದಲ್ಲಿ 10% ಲೇ ಆಫ್, ಸಿಇಒ ಹೇಮಂತ್ ಬಕ್ಷಿ ರಾಜೀನಾಮೆ. ಓಲಾ ಕ್ಯಾಬ್ಸ್ ಸಿಇಒ ಹೇಮಂತ್ ಬಕ್ಷಿ ಅವರು ಓಲಾಗೆ ಸೇರಿದ 4 ತಿಂಗಳಲ್ಲಿ ರಾಜೀನಾಮೆಯನ್ನ ನೀಡಿದ್ದಾರೆ. ಇದೀಗ ಸಂಸ್ಥೆ ಪುನಾರಚನೆಗೂ ಚಿಂತನೆಯನ್ನ ನಡೆಸಿದ್ದು 10%ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾ ಮಾಡುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ. ಓಲಾ ಕ್ಯಾಬ್ಸ್ ಸಿಇಒ ರಾಜೀನಾಮೆ ಈ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಹೇಮಂತ್ ಈ ವರ್ಷ ಜನವರಿಯಲ್ಲಿ ಓಲಾಗೆ ರಾಜೀನಾಮೆ ನೀಡಿದ್ರು. ಅವರು ಕಂಪನಿಯ ದೈನಂದಿನ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದ್ರು. ಕಂಪನಿ ಐಪಿಒ ಬಿಡುಗಡೆ ಮಾಡುವುದಕ್ಕೆ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಗಳ ಜೊತೆಗೆ ಪ್ರಾಥಮಿಕ ಚರ್ಚೆಗಳನ್ನು ನಡೆಸ್ತಾ ಇರುವ ಸಮಯದಲ್ಲಿ ಅವರ ರಾಜೀನಾಮೆ ಹೆಚ್ಚು ಚರ್ಚೆಗೆ ಒಳಗಾಗಿದೆ. ಪತಂಜಲಿ ಆಯುರ್ವೇದದ 14 ಉತ್ಪನ್ನಗಳ ತಯಾರಿಕೆ ಪರವಾನಗಿ ರದ್ದು. ದಾರಿ ತಪ್ಪಿಸುವ ಜಾಹೀರಾತು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ಬೆನ್ನಲ್ಲೇ ಈಗ ಬಾಬಾ ರಾಮದೇವ್ ಅವರ ಪತಂಜಲಿ ಆಯುರ್ವೇದ ಸಂಸ್ಥೆಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ. ಪತಂಜಲಿ ಆಯುರ್ವೇದ ಲಿಮಿಟೆಡ್ ವಿರುದ್ಧ ಕ್ರಮ ಕೈಗೊಂಡಿರುವ ಉತ್ತರಾಖಂಡ ಸರ್ಕಾರ 14 ಉತ್ಪನ್ನಗಳ ಉತ್ಪಾದನಾ ಪರವಾನಗಿಯನ್ನು ರದ್ದುಗೊಳಿಸಿದೆ. ಇವುಗಳಲ್ಲಿ ಅಧಿಕ ಬಿಪಿ, ಶುಗರ್, ಅಧಿಕ ಕೊಲೆಸ್ಟ್ರಾಲ್ ಕಡಿಮೆ ಮಾಡುವುದಾಗಿ ಹೇಳಿದ ಹಲವು ಔಷಧಿಗಳು ಕೂಡ ಸೇರಿವೆ. ಉತ್ತರಾಖಂಡ ಸರ್ಕಾರ ಸೋಮವಾರ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ನಲ್ಲಿ ಈ ಮಾಹಿತಿಯನ್ನು ನೀಡಿದೆ. ಪತಂಜಲಿ ಆಯುರ್ವೇದ ಉತ್ಪನ್ನಗಳ ಕುರಿತು ಪದೇ ಪದೇ ತಪ್ಪುದಾರಿಗೆಳೆಯುವ ಜಾಹೀರಾತುಗಳನ್ನು ಪ್ರಕಟಿಸುತ್ತಿರುವುದರಿಂದ ಕಂಪನಿಯ ಪರವಾನಗಿಯನ್ನು ಹಿಂಪಡೆಯಲಾಗಿದೆ ಎಂದು ನ್ಯಾಯಾಲಯಕ್ಕೆ ಸರ್ಕಾರ ತಿಳಿಸಿದೆ. ದಿವ್ಯಾ ಫಾರ್ಮಸಿ ಎಂಬ ಸಂಸ್ಥೆಯು ಪತಂಜಲಿ ಉತ್ಪನ್ನಗಳನ್ನು ತಯಾರಿಸುತ್ತದೆ. ಇಡೀ ಪೈಥಾನ್ ಟೀಮ್ ವಜಾ ಮಾಡಿದ ಗೂಗಲ್. ಟೆಕ್ ಕಂಪನಿ ಗೂಗಲ್ ಕಳೆದ ಕೆಲವು ವಾರಗಳಲ್ಲಿ ತನ್ನ ಸಂಪೂರ್ಣ ಪೈಥಾನ್ ತಂಡವನ್ನು ವಜಾಗೊಳಿಸಿದೆ. ಅಗ್ಗದ ಕಾರ್ಮಿಕರನ್ನು ನೇಮಿಸಿಕೊಳ್ಳಲು ಮತ್ತು ವೆಚ್ಚವನ್ನು ಕಡಿತಗೊಳಿಸಲು ಕಂಪನಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹೇಗೆಂಬುದು ವರದಿಯೊಂದರಲ್ಲಿ ಬಹಿರಂಗವಾಗಿದೆ. ವರದಿಯ ಪ್ರಕಾರ ಗೂಗಲ್ ವೆಚ್ಚ ಕಡಿತ ಮಾಡುವ ಉದ್ದೇಶದಿಂದ ಬೇರೆ ಬೇರೆ ದೇಶದಿಂದ ಅಗ್ಗದ ಸಂಬಳಕ್ಕೆ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳಲು ಯೋಜಿಸುತ್ತಿದೆ. ಪೈಥಾನ್ ಹೈಲಿ ಸೊಫಿಸ್ಟಿಕೇಟೆಡ್ ಜನರಲ್ ಪರ್ಪಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಈ ಗೂಗಲ್ ತಂಡದಲ್ಲಿ ಸುಮಾರು 10 ಮಂದಿ ಕೆಲಸ ಮಾಡ್ತಾ ಇದ್ರು. ಜರ್ಮನಿಯ ಮ್ಯೂನಿಚ್ನಲ್ಲಿ ಗೂಗಲ್ ಮೊದಲಿನಿಂದಲೂ ಒಂದು ಹೊಸ ತಂಡವನ್ನು ರಚಿಸುತ್ತಿದೆ ಎಂದು ವರದಿ ಹೇಳುತ್ತಿದೆ. ಈ ಮೊದಲು ಈ ತಂಡದ 10ಕ್ಕಿಂತ ಕಡಿಮೆ ಜನ ಪೈಥಾನ್ನ ಸಂಪೂರ್ಣ ಎಕೋಸಿಸ್ಟಮ್ ಅನ್ನು ಮುನ್ನಡೆಸ್ತಾ ಇದ್ರು. ಗೂಗಲ್ನಲ್ಲಿದ್ದ ಈ ತಂಡ ಪೈಥಾನ್ನ ಸ್ಟೇಬಲ್ ವರ್ಷನ್ ಮೈಂಟೈನ್ ಮಾಡೋದು, ಸಾವಿರಾರು ಥರ್ಡ್ ಪಾರ್ಟಿ ಪ್ಯಾಕೇಜ್ ಅಪ್ಡೇಟ್ ಮಾಡುವುದು ಮತ್ತು ಟೈಪ್ ಚೆಕರ್ ಡೆವಲಪ್ ಮಾಡುವ ಕೆಲಸವನ್ನು ಮಾಡ್ತಾ ಇತ್ತು.
ಮಹೀಂದ್ರಾ XUV 3XO ಭಾರತದಲ್ಲಿ 7.49 ಲಕ್ಷಕ್ಕೆ ಬಿಡುಗಡೆ. ಮಹೀಂದ್ರಾ ಮತ್ತು ಮಹೀಂದ್ರಾ ಸೋಮವಾರ XUV 3XO ಅನ್ನ ಭಾರತದಲ್ಲಿ ಬಿಡುಗಡೆ ಮಾಡಿದೆ. ಇದು ಸಬ್ 4 ಮೀಟರ್ SUV ವಿಭಾಗದಲ್ಲಿ ಭಾರತದ ಮೊದಲ ಕಾಂಪ್ಯಾಕ್ಟ್ SUV. ಪ್ಯಾನೋರಮಿಕ್ ಸನ್ರೂಫ್, ಲೆವೆಲ್ 2 ADAS ಸೇಫ್ಟಿ ಫೀಚರ್, ಆಟೋ ಹೋಲ್ಡ್, ಎಲೆಕ್ಟ್ರಿಕ್ ಪಾರ್ಕಿಂಗ್ ಬ್ರೇಕ್ ಹಾಗೂ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಇದೆ. ಈ ಕಾರು XUV 300ನ ಫೇಸ್ ಲಿಫ್ಟ್ ವರ್ಷನ್ ಆಗಿದೆ. ಇದಕ್ಕೆ ಹೊಸ ಹೆಸರಿಡಲಾಗಿದೆ. ಮಹೀಂದ್ರಾ ಇದನ್ನು 9 ವೇರಿಯಂಟ್ಗಳಲ್ಲಿ ಪರಿಚಯಿಸಿದೆ. ಇದು 3 ಎಂಜಿನ್ನ ಆಯ್ಕೆಗಳು, 16 ಕಲರ್ ಆಪ್ಷನ್ ಅನ್ನು ಹೊಂದಿದೆ. ಈ ಕಾರು 20.1 kmpl ಮೈಲೇಜನ್ನು ನೀಡುತ್ತೆ ಹೀಗೆಂದು ಕಂಪನಿ ಹೇಳಿಕೊಂಡಿದೆ. XUV 3XOನ ಎಕ್ಸ್ ಶೋರೂಮ್ ಬೆಲೆ 7.49 ಲಕ್ಷದಿಂದ 15.49 ಲಕ್ಷ ರೂಪಾಯಿಗಳವರೆಗೆ ಇದೆ. ಮೇ 15ರಿಂದ ಕಾರಿನ ಬುಕಿಂಗ್ ಆರಂಭ ಆಗಲಿದೆ. ಮಾರುತಿ ಬ್ರಿಜಾ, ಹ್ಯುಂಡೈ ವೆನ್ಯೂ, ಕಿಯಾ ಸೊನೆಟ್, ಟಾಟಾ ನೆಕ್ಸಾನ್, ರೆನಾಲ್ಡ್ ಕ್ಯೂಗರ್, ನಿಸಾನ್ ಮ್ಯಾಗ್ನೈಟ್, ಮಾರುತಿ ಸುಜುಕಿ ಸ್ವಿಫ್ಟ್ ಮತ್ತು ಟೊಯೋಟಾ ಅರ್ಬನ್ ಕ್ರೂಸರ್ ಟ್ಯಾಗರ್ಗೆ ಇದು ಸ್ಪರ್ಧೆಯನ್ನು ಒಡ್ಡಲಿದೆ. ಇದಿಷ್ಟು ಇಂದಿನ ಸುದ್ದಿಗಳ ಲಂಚ್ ಬಾಕ್ಸ್. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆ ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆ್ಯಪ್. ಮತ್ತಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.